अस्सलाम वालेकुम नाज़रीन, आप देख रहे हैं आपका अपना कोलार ट्रू न्यूज़ चैनल और आपके अपने चैनल की तरफ से जो आप तस्वीरात देख रहे हैं ये शहर ख़िले में मौजूद श्री हॉस्पिटल के तस्वीरात देख रहे हैं, जहां पर दलित लीडर रामानंद जम्मा के ग्रुप ने मिलकर हॉस्पिटल के सामने पुरजोर एहतजाज किया। बताया जा रहा है कि सिमनासपुर होलूर खरिया की रहने वाली एक 22 साल औरत को किडनी के पत्थर की शिकायत को लेकर श्री हॉस्पिटल में इलाज के लिए दाखिल किया गया था, लेकिन वहां इलाज होने के बजाय इस औरत के जिस्म के अंदर के अज़ा को यानी कि जिस्म के अंदर के अज़ा को कमज़ोर ही नहीं बल्कि नाकारा भी कर दिया। और वहां इलाज ना होने पर वहां पर मौजूद डॉक्टर कृष्णा शेट्टी ने और वहां इलाज ना होने पर मौजूद हॉस्पिटल पर मौजूद कृष्णा शेट्टी ने मरीज़ के ज़िम्मेदार यानी कि मरीज़ के शौहर से कहा कि यहाँ पर इलाज नहीं हो रहा है, अब फ़ौरन जल्द अज जल्द बेंगलुरु ले जाए। मरीज़ के ज़िम्मेदार यानी कि शौहर ने अखबारी नुमाइंदों से कहा कि जब यहाँ पर इलाज नहीं होने वाला हो तो फ़ीस क्यों ली। फ़ीस की रकम 70 से 80 हज़ार रुपये बताई जा रही है। और दलित लीडर और मरीज़ के शौहर ने हुकूमत से ज़ोर दिया कि जल्द अज जल्द इस हॉस्पिटल को बंद किया जाए। अगर बंद नहीं किया गया तो हाल ही में मालूर की लड़की की जान ले ली और हमारे साथ यह सलूक हुआ और ना जाने इस हॉस्पिटल में और कितनों की जानी बाकी है। इसलिए डिस्ट्रिक्ट डीएस और हुकूमत से मुतालिबा किया जो हमारे साथ हुआ है और दूसरों के साथ यहाँ पर अब होने वाला है, उसको अगर रोकना होगा तो जल्द अज जल्द इस हॉस्पिटल श्री हॉस्पिटल को बंद करना होगा। और हुकूमत से मुतालिबा करते हुए डिस्ट्रिक्ट डीएस को अर्ज़ी देते हुए आप देख सकते हैं आपके अपने चैनल की तरफ से जो दलित लीडर रामानंद जम्मा और उनकी ग्रुप श्री हॉस्पिटल के सामने पुरजोर एहतजाज करते हुए। अगर आपको ये चैनल और तस्वीरात पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें। और उस मरीज़ के शौहर ने अखबारी नुमाइंदों को उनके जो ऊपर जो हालत गुजरी वो सब बताते हुए आप सुन सकते हैं उन्हीं की ज़ुबानी। ಏಪ್ರಿಲ್ 9ನೇ ತಾರೀಕಿನಂದು ಆಕೆಯ ಇಲ್ಲಿಂದ ರವಾನಿಸಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸ್ವಲ್ಪ ಚೇತರಿಕೆಯಾಗಿ ಮನೆಗೆ ಬಂದಿರ್ತಾಳೆ. ಅವರ ಗಂಡನಾದ ವಿನೋದ್ ಕುಮಾರ್ ಎಂಬುವರು ಇಲ್ಲಿ ಇರ್ತಾರೆ. ಅವರ ಹಳವನ್ನು ತಮ್ಮ ಹತ್ರ ತೋಡ್ಕೊಂತಾರೆ. ಬಂದಾಗ ಅವ್ರು ಹೇಳಿದ್ದು ವಿಡಿಯೋ ತೋರಿಸಿದ್ರು, ಲ್ಯಾಪ್ರೋಸ್ಕೋಪಿ ನಾವು ಹಿಂಗೆ ಲೇಸರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ, ಒಂದು 30 to 40 ಮಿನಿಟ್ಸ್ ಅಷ್ಟೇ ಚಿಕಿತ್ಸೆ ಎಲ್ಲ ಆರಾಮ, ನೀವೇ ಬೇಕಾದ್ರೆ ಫೀಡ್ಬ್ಯಾಕ್ ಹೇಳಿ ಅಂತ ಈ ಥರ ನಂಬಿಸಿ ನಮಗೆ ಅಡ್ಮಿಟ್ ಆಗುತ್ತಾರೆ. ಚಿಕಿತ್ಸೆ ಖಂಡಿತ ಒಂದು ವರ್ಷ ಕೊಡ್ತೀನಿ ಅಂತ ನಂಬಿಸಿ ಅಡ್ಮಿಟ್ ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೆ ನಾವು ಅಡ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ವಿ ಸಿಟಿ ಸ್ಕ್ಯಾನ್ ಇದೆಯಾ ಅಂತ ಕೇಳಿದ್ವಿ, ಇದೆ ಅಂತ. ಬಟ್ ಈಗ ಯಾವುದೇ ಅನುಕೂಲ ಇಲ್ಲ. ಶಸ್ತ್ರಚಿಕಿತ್ಸೆ ಕೊಠಡಿನೂ ಹೆಂಗಿದೆಯೋ ಅಂತ ನೀವೇ ಒಂದ್ಸಲ ಗಮನಿಸಿ. ಇಲ್ಲೆಲ್ಲ ಅಡ್ಮಿಟ್ ಆದಮೇಲೆ ಮತ್ತೆ ಇನ್ಶೂರೆನ್ಸ್ದು ಸ್ವಲ್ಪ ಡಿಲೇ ಆಯಿತು. ಸರಿ ಅಂತ ಕ್ಯಾಶ್ ಪೇಮೆಂಟ್ ಮಾಡಿದ್ರು. ಕ್ಯಾಶ್ ಇವ್ರು ಪೇಮೆಂಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಬಿಫೋರ್ ನಮ್ಗೆ ಸರ್ಜರಿ ಪ್ರೋಸೆಸ್ ಹೇಳಿದ್ರು. ಒಂದು ಕಿಡ್ನಿ ಸ್ಟೋನ್ಗೆ ಸ್ಟಂಟ್ ಹಾಕಿ ಈ ಟ್ಯೂಬ್ ಏನಾದರೂ ನ್ಯಾರೋ ಇದ್ರೆ ಸ್ಟಂಟ್ ಮಾಡಿ ಆಮೇಲೆ ಲೇಸರಿಂದ ನಾವು ಪ್ರಯತ್ನ ಮಾಡ್ತೀವಿ. ಸಪೋಸ್ ನ್ಯಾರ್ ಚಿಕ್ಕದಾಗಿದ್ರೆ ಇನ್ನೂ 15 ದಿನ ಆದ್ಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟು 15 ದಿನ ಆದ್ಮೇಲೆ ಮತ್ತೆ ಸರ್ಜರಿ ಮಾಡ್ತೀವಿ. ಬಟ್ ಅವ್ರು ಏನೇ ಆ ಥರ ಆಪ್ಷನ್ ತಗೊಂಡಿಲ್ಲ. ಡೈರೆಕ್ಟ್ ಆಗಿ ಪೇಷಂಟ್ ಸರ್ಜರಿಗೆ 2 ಗಂಟೆಗೆ ತಗೊಂಡು ಡೈರೆಕ್ಟ್ ಆಗಿ ಇದಕ್ಕೆ ಸ್ಟೋನ್ ಬರ್ನ್ ಮಾಡಕ್ಕೆ ಲೇಸರ್ ಅಲ್ಲಿ ಶುರು ಮಾಡಿದ್ದಾರೆ. ನಮ್ಮ ಮಿಸ್ಸಸ್ ಇವನ್ ಆಪರೇಷನ್ ಥಿಯೇಟರ್ ಇದ್ರು, ಅವತ್ತು ಕೇಳಿದಾರೆ ಈ ತರ ಆಗ್ತಿದೆ ಅಂತ. ಮತ್ತೆ ಯುರೈಟರ್ ಫುಲ್ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಬ್ಲೀಡ್ ಆದಾಗ ಮಿಸ್ಸಸ್ ಕೇಳಿದಾರೆ ಏನ್ ಇದು ಅಂತ. ಇವರು ಉತ್ತರಿಸಿಲ್ಲ. ಅಲ್ಲೇ ಇವರೇ ಗಾಬರಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಹೇಳಿಲ್ಲ. ಸ್ಟಂಟ್ ಸರಿಯಾಗಿ ಕೂತಿಲ್ಲ, ನೀವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲಿ ಸ್ಟಂಟ್ ಸರಿಯಾಗಿ ಫಿಕ್ಸ್ ಮಾಡಕ್ ಆಗ್ಲಿಲ್ಲ, ಈ ತರ ಮುಂದೆ ಜಾಸ್ತಿ ಇನ್ನೂ ಪ್ರಾಬ್ಲಮ್ಸ್ ಇದೆ, ಇಲ್ಲಿಂದ ಬೆಂಗಳೂರು ಹೋಗಿ ಅಂತ. ನಾವು ಒಂದು 3 ಅವರ್ ವೇಟ್ ಮಾಡಿದ್ವಿ. ಆದ್ರೂ ಈ ನಿಜಾಂಶ ಒಪ್ಕೊಳ್ಳಿಲ್ಲ ಈ ತರ ಇದಾಗಿದೆ ಅಂತ. ಜಸ್ಟ್ ಸ್ಟೋನ್ ಎಲ್ಲ ಇದ್ ಮಾಡಿದ್ವಿ. ಸ್ಟೋನ್ ಆದ್ಮೇಲೆ ಸ್ಟಂಟ್ ಕೂತಿಲ್ಲ, ಅದಕ್ಕೆ ನೀವು ಬೆಂಗಳೂರು ಸ್ಟಂಟ್ ಬೇರೆ ಹಾಸ್ಪಿಟಲ್ ಇದ್ ಮಾಡ್ತಾರೆ, ಅವ್ರು ರೆಫರಲ್ ಮಾಡಿದ್ರು. ಅವ್ರು ರೆಫರಲ್ ಮಾಡಿದ ಹಾಸ್ಪಿಟಲ್ ನಾವು ಹೋಗ್ಲಿಲ್ಲ, ನಾವು ಬೇರೆ ಹಾಸ್ಪಿಟಲ್ ಹೋದ್ವಿ. ಸೊ ಅಲ್ಲೆಲ್ಲ ಹೋದ್ಮೇಲೆ ನಿಜಾಂಶ ಗೊತ್ತಾಯ್ತು.
ಈಗ ಸಿಂಪಲ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ ಇಂದ 4 ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡಿಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಸಿಟಿ ಸ್ಕ್ಯಾನ್ ಇದೆ ಅಂತಾನೆ, ಇಲ್ಲಿ ಏನು ಇಲ್ಲ, ಏನು ಫೆಸಿಲಿಟಿನೂ ಇಲ್ಲ. ಇದೆಲ್ಲ ಜಿಲ್ಲೆಯಲ್ಲಿ ಬಹಳ ರೈತಾಪಿ ಜಿಲ್ಲೆ. ಇಷ್ಟೊಂದು ಜನಕ್ಕೆಲ್ಲ ಹಿಂಗ ಅನ್ಯಾಯ ಮಾಡ್ತಿದೆ. ಈಗ ಲಾಸ್ಟ್ ಟೈಮ್ ಮಾಲೂರಲ್ಲಿ ನಂಬಿಗನಹಳ್ಳಿ ದೀಪ್ತಿನ 22 ವರ್ಷದ ಹುಡುಗಿ, 22 ವರ್ಷ ಇಲ್ಲಿ ಇದಾಯ್ತು. ಈ ತರ ಹೊರಗಡೆ ಬರ್ದಿರೋದು ಇನ್ನೂ ಜಾಸ್ತಿ ಇದೆ ಕೇಸಸ್ ಇಲ್ಲಿ, ಈ ಹಾಸ್ಪಿಟಲ್ ಎಸ್ಪೆಷಲಿ. ಇವ್ರು ಹೇಳೋದು ಆ ತರ ಚಿಕಿತ್ಸೆ ಕೊಡ್ತೀವಿ, ಈ ತರ ಚಿಕಿತ್ಸೆ ಕೊಡ್ತೀವಿ, ಇಲ್ಲಿ ಕೊಡೋದೆಲ್ಲ ದೋಖ. ಈ ತರ ದೋಖ ಮಾಡಿ ದುಡ್ಡು ಹೊಡೆಯೋದು ಒಂದ್ ಬಿಟ್ರೆ ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ದುಡ್ಡು ಹೊಡೆದ್ರು ಸರಿಯಾದ ಚಿಕಿತ್ಸೆ ಸಿಗ್ತಿಲ್ಲ. ಸೊ ದಯವಿಟ್ಟು ಈ ಹಾಸ್ಪಿಟಲ್ ಮುಚ್ಚಲೇಬೇಕು ಸರ್. ನಮ್ಗೆ ಸಿಟಿ ಸ್ಕ್ಯಾನ್ ಇದೆ ಅಂತ ನಂಬ್ತಿದ್ರ, ಇದು ನಾನು ಕೊಡ್ತೀನಿ, ಬೇಕಾದ್ರೆ ನೀವೇ ಒಂದೆಲ್ಲ ಡೈರೆಕ್ಟ್ ಆಗಿ ಹೋಗಿ ಚೆಕ್ ಮಾಡ್ಕೊ ಬಂದ್ಬಿಡಿ. ಇಲ್ಲಿ ಯಾವುದೇ ಸ್ಕ್ಯಾನಿಂಗ್ ಇಲ್ಲ, ಸುಮ್ಮನೆ ಬರೋದು ಬ್ಲೈಂಡ್ ಆಗಿ ಸರ್ಜರಿ ಮಾಡೋದು. ಆದ್ರೆ ಸಕ್ಸಸ್ ಇಲ್ಲ ಅಂದ್ರೆ ಹೋಗಿ ಇಷ್ಟ, ಬೇರೆ ಇನ್ನೇನಿಲ್ಲ. ಎನ್ಕ್ವೈರಿ ಮಾಡಿ ಅದ್ರ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಈ ಒಂದು ಇದನ್ನು ಪ್ರೆಸೆಂಟ್ಲಿ ಅದನ್ನು ಆಕ್ಷನ್ ತಗೊಳ್ಳಕ್ಕೆ ಮಾಡಿ ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಆಗ್ತೀವಿ. ಎನ್ಕ್ವೈರಿಯಲ್ಲಿ ನೀವೇ ಬಂದಿರ ಕೊಡಿ, ನಿಮ್ಮ ಅಹವಾಲು ಏನಿದೆ ದಯವಿಟ್ಟು ಜೊತೆಗೆ ಅದರಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ಅದು ಕೊಟ್ಟು ಅದ್ರ ಪ್ರಕಾರ ಏನಿದೆ ಅದನ್ನು ತಗೊಂಡು ಆಕ್ಷನ್ ತಗೊಂಡು ಸಪರೇಟ್ ಕಮಿಟಿ ಬರುತ್ತೆ. ಹೇಳೋದೇನಂದ್ರೆ ತಾವೇನ್ ಕೊಡ್ತಿದ್ದಾರೆ ಎನ್ಕ್ವೈರಿಗೆ ಕಮಿಟಿ ಮುಂದೆ ತಾವು ಕಣ್ಣು ಕಿಟ್ಬಿಡೋ. ಬೇಕೇ ಬೇಕು. ಜನರ ಚೆಲ್ಲಾಟ ಮಾಡುತ್ತಿರುವ ಕೃಷ್ಣ ಶೆಟ್ಟಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು.